ಖಾಲಿ ಚಪ್ಪಲಿ ಹಾಕೊಂಡ್ಬಿಡ್ತಾರೆ. ರಥನೇ ದೊಡ್ಡಿರೋದು ಈ ರಥ, ಈ ಕ್ಷೇತ್ರ ಇರೋದು ಒಂದೇ ರಥ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಖಾಲಿ ಚಪ್ಪಲಿ ಹಾಕ್ಕೊಂಡು ತಲೆಗೆ ಭಜನೆ ಹಾಕ್ಕೊಂಡು ಬಂದು ಉದಾರ ಆಗ್ತೀವಿ ಅಂತ ಹೇಳಿ ಬಹಳ. ಯಾಕಂದ್ರೆ ಭೂಮಿ ತಾಯಿ ನೀರೊಳಗೆ ಸಿಕ್ಕಿರೋದು, ಭೂಮಿ ತಾಯಿ ಗಂಗೆ ಮಾತೆ ಅಂತ ಕರೆಯೋದು. ಆ ಚಪ್ಪಲಿಗಳು ನೋಡಿ ಹೆಂಗ್ ಜೋಡಿಸ್ಯಾರೆ ಅಂತ. ಸ್ವಲ್ಪ ಹೊತ್ತು ನಮ್ಮ ನಳಿಗೆ ಹೋಗ್ತವೆ. ಒಂದು ಎರಡನೇದು, ನನ್ನ ತಮ್ಮ ನಾವೆಲ್ಲ ಬಿಡ್ಕೋಬೇಕು, ಮಕ್ಳು ಇಟ್ಕೊಳ್ಳಿ, ಫೋನ್ ಆಫ್ ಮಾಡಿ ಅಂತ. ಮೂರನೇದು ಏನ್ ಬಿಡ್ಕೋಬೇಕು, ಕುದ್ಗನ್ ಕಾಯಿರಿ. ನಾಲ್ಕನೇದು ಏನ್ ಗೊತ್ತಾ, ಒಳಗೆ ಬರ್ಬೇಡಿ ಅಂತ. ಐದನೇದು ಒಂದಿದೆ, ಏನಂತ ಹೇಳಿದ್ರೆ ನನ್ನ ಗಂಡ ಹೆಂಡತಿ ಪಕ್ಕ ಬಂದು ಬೇಡ್ಕೊಡಿ. ಗಂಡ ಮುಷಾಲ ಹೆಂಡತಿ ಅಲ್ಲಿರ್ತಾಳೆ, ಇಂಟು ಗಂಡಲ್ಲಿ ಇರ್ತಾನೆ. ಫೋನ್ ಮಾಡಿ ಕರಿಬೇಕು ನಾವು, ಹೆಂಡತಿ ಬರ್ರಿ ಗಂಡ ಬರ್ರಿ ಅಂತ. ಹೆಂಡತಿ ಕುಡಿಸಿ ಗಂಡಲ್ಲಿ ಇರ್ತಾನೆ ಮೊಬೈಲ್ ತಂದು. ಇನ್ನು ಮಗು ವಿಷಯ ಅಪ್ಪ ಬರೋದಿಲ್ಲ, ಗೊತ್ತಲ್ಲ. ಮಕ್ಕಳು ವಿಷಯ ಅಪ್ಪ ಬರೋದಿಲ್ಲ, ಅಪ್ಪ ವಿಷಯ ಮಕ್ಕಳು ಬರೋದಿಲ್ಲ. ಬರ್ತಾರ ಅಪ್ಪ ವಿಷಯ ಮಕ್ಕಳು ಬರ್ತಾರ, ಯಾವುದೇ ಕಾರಣಕ್ಕೂ ಬರಲ್ಲ. ಈಗ ಎಲ್ಲ ಮಕ್ಕಳೆಲ್ಲ ಸಖತ ಓದ್ತಾ ಇರ್ತಾರೆ. ಆಮೇಲೆ ಜನಕ್ಕೊಂದು ಹುಚ್ಚಿಟ್ಬಿಟ್ಟಿದೆ, ಓದ್ಬಿಟ್ರೆ ಮಗ ಸಖತ ಉದ್ಧಾರ ಆಗ್ತಾನೆ ಅಂತ. ಮುಂದೊಂದು ಕಾಂಕ್ರೀಟ್ ಸಿಗಕ್ಕೆ ಮಣ್ಣು ಸಿಗಲ್ಲ ತಿನ್ನಕ್ಕೆ. ಓದಿದ್ರೆ ಮಗ ಉದ್ಧಾರ ಆಗ್ತಾನೆ. ಒಳ್ಳೆ ಸಂಸ್ಕಾರ, ಒಳ್ಳೆ ಸಂಸ್ಕೃತಿ ಕಲಿಸಿ ನಚ್ಚಂಗೆ ಅನ್ನ ಹಾಕ್ತಾರೆ ಅಲ್ವಾ. ಈಗ 40% ಜನ ಅಪ್ಪ ಹೊಡಿತಾರೆ, ಖಾಸಗಿಯಿಂದ ಎಲ್ಲ ಅಪ್ಪ ಹೊಡಿತಾರೆ. ಯಾಕಂದ್ರೆ ದೇಶಕಾರಿಗೆ ಹಾಕಲ್ಲ, ರೈತರ ಕೆಲಸ ಮಾಡೋರಿಗೆ ಹಾಕಲ್ಲ, KB ಕೆಲಸಕ್ಕೆ ಹಾಕಲ್ಲ. ನೆನ್ನೆ ಅಗ್ರಿ ಫೈರ್ ಆಫೀಸರ್ ಬಂದಿದ್ರು. ನೆನ್ನೆ ಹಾಸನಲ್ಲಿ ಬೆಂಕಿ ಎತ್ಕೊಂಡಾಗ ನುಗ್ಗಿ ಸಾಹಸ ಮಾಡಿ ನನ್ನ ತಮ್ಮನ ಬಿಗಿದಾನೆ. ಸಾಹಸ ಮಾಡಿ 100 ಜನ ಉಳಿಸಿದ್ದ. ಅವ್ನು ಬಂದ ಪಾಸ್ ಹಾಕಿ ಅಂದ್ರೆ ಎಲ್ಲ ಹಿಂಗೆ ನಾವು ಅದೇ ಅವನು ಗಿಲ್ಲಿ ಅಂತಾನೆ ಬಂದಾನೆ ಅಂದ್ರೆ ಬಟ್ಟೆ ಬಿಸ್ಕೊಂಡು ಎಲ್ಲ ಎಸ್ಕೊಂಡು ಹಿಂಗೆ ಅದು ಕರೆಕ್ಟಾ. ಮನೆ ಹಾಳು ಮಾಡೋದು ಸಿಕ್ಕಿದ್ರೆ ಸಾಕು ನಮ್ಮ ಜನಗಳಿಗೆ. ಅಂತೆ ತಂಗಿ ಎಲ್ಲ ಬೋರ್ಡ್ ಹಾಕಿ ಓದ್ಕೆ ಮಾಡೋದು ಹೋಗಿ, ಓದ್ಕೆ ಮಾಡೋ ಮಗಳು ಮೆಲ್ಕು. ಇವತ್ತು ಫಾರ್ಮೇರಿಲ್ಲ, ಊಟ ಕೊಡ್ತೀನಿ, ಅವ್ರ ಮಧ್ಯಾಹ್ನ ಕಳಿಸ್ತೀನಿ. ಬೇಗ ಮನೆಗೆ ಹೋಗಿ ಗ್ರಹಣ ಬರುತ್ತೆ. ಬರಪ್ಪ ಬಟ ಮಾಡಿದ್ದೀರಾ ನನ್ನ ಮಗಳಿಗೆ. ಅದಕ್ಕೆ ಯಾವತ್ತು ನಾಮಕರಣ ಮಾಡಿದ್ದು ನಾನು? ನೀವ 3 ತಿಂಗಳಾಗಿದ್ದಾಗ. ಮತ್ತೆ ಇದ್ಯಾಕೆ ಮತ್ತೀಗ? ಅವತ್ತು ತಂದಿರ್ಲಿಲ್ಲ, ಅದಕ್ಕೋಸ್ಕರನೇ. ನೀವು ನಮಗೆ ಸೀರೆ ಕೊಟ್ಟಿದ್ದೀರಾ ತಂಗಿ ಅಂತ ನಾವು ಅಣ್ಣಗೆ ತರೋದಿಲ್ವಾ? ಇದು ಹೆಂಗ್ ಗೊತ್ತಮ್ಮ, ಇದು ಯಾರಿಗೆ ಇದು ನಿಮಗೆ ಈಗ ಇದು ಕೆಳಗೆ ಏನಿಕ್ಕಿದೆಯಾ ಅಡಿಕೆ ಮೇಲೆ ಹಣ್ಣು ಹಂಗಿದ್ರೆ ಇದು ಯಾರಾದ್ರೂ ದೇಶಕ್ಕೆ ಯಾರು ಬಂದಿರಾ? ಯೋಧರು, ವೀರ ಯೋಧರು ಯಾರು ಇದ್ದೀರಾ? ಇಲ್ಲ ಡಿಪಾರ್ಟ್ಮೆಂಟ್ ಯಾರು ಇದ್ದೀರಾ? ಪಬ್ಲಿಕ್ ಸರ್ವೆಂಟ್ ಯಾರು ಇದ್ದೀರಾ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಲ್ಲ KB ಕೆಲಸ ಮಾಡೋ ಯಾರು ಇದ್ದೀರಾ? ಕೈತಿ ಯಾರಿದ್ದೀರಾ? ಪಕ್ಕ ಮನೆ ಬಗ್ಗೋಡರು ಯಾರಿದ್ದಾರೆ? ಕೈತೆ ಎಲ್ಲರಿದ್ದಾರೆ. ಸರಿ, ಏರ್ಪೋರ್ಟ್ ಸರ್ವಿಸ್ ಅಂತಮ್ಮ. ಪಬ್ಲಿಕ್ ಸರ್ವೆಂಟ್ ಯಾರೇ ಇರಲಿ, ಒಂದು ಧ್ವಜಾಗಿ ಒಂದು ಕ್ಲಾಸ್ ಸನ್ಮಾನ ಮಾಡೋದು ಬೇಡ, ಗೌರವ ಕೊಡೋಣ. ಒಂದ್ಸರಿ ಇದು ಯಾವತ್ತು ಸನ್ಮಾನ ಅಲ್ಲ ಕಂದ, ನಮ್ಮ ಪ್ರೀತಿಯ ಇದು ಕಾಣಿಕೆ. ತಾಯಿ ನಮ್ಮ ಆಶೀರ್ವಾದ ಯಾವಲೂ ಇರಲಿ, ನಿಮ್ಗೆ ದೇವರು ಆಯಸ್ಸಾರ ಕೊಡಲಿ, ಇನ್ನೂ ಉತ್ತಮವಾಗಿ ಜನಸೇವೆ ಮಾಡು. ಅಲ್ಲಪ್ಪ ಕರೆಕ್ಟ್ ಅಲ್ವಾ? ಇದು ಗಮ್ಮ ಒಂದ್ಸರಿ ಏರ್ಪೋರ್ಟ್ ಸರ್ವಿಸ್ ಅಂತಾರೆ ಎಲ್ಲ ಒಂದೇ ಸಮಯ ನಿಂದಲ್ಲ. ನಾಗರಿಕರ ಸೇವೆ ಅಲ್ಲ ಸಮ. ಖಾಲಿ ನೀನು ಬರ್ತಮ್ಮ, ನಿನ್ನ ಕೈಲಿ ಪ್ರಸಾದ ಕೊಡ್ತಾನೆ. ಅದು ಬಂದು ಪ್ರಸಾದ ಬಂದು ನೀನು ಕೊಡು, ನಿಂಗೆ ಅಲ್ಲಿ ಕೊಡು, ನಾನು ಇಸ್ಕೊಂತೀನಿ. ಅಲ್ಲೂ ಗಲಾಟೆ ಮಾಡ್ಬೇಡ್ರಿ, ಎಲ್ಲೂ ಹೋಗಲ್ಲ. ಅಣ್ಣ ಸಣ್ಣ ಮಕ್ಳು ಪ್ಲೇಟ್ ಕೊಡ್ಬೇಡ ಕಣ. ಸಂಗಿ ಅಲ್ಲಿ ಕೊಟ್ಟು ಬಂದಂತ ನನ್ನ ತಮ್ಮಂದಿಗೆ ಇಲ್ಲಿ ಕೊಡು, ಕೊಡ್ತಮ್ಮ. ಗೌರವ ಸ್ಥಾನ ಯಾರು ಕೊಡೋದು ಇದೆ ಅಲ್ಲ. ಆ ಕಡೆ ಬರ್ರಾಕ, ಆ ಕಡೆ ಆ ಕಡೆ ಕೊಡಿ, ಆ ಕಡೆ ಹೋಗ್ಬೇಕ. ಬನ್ನಿ ಆ ಕಡೆ ಬನ್ನಿ, ಹಂಗ ಆ ಕಡೆ ಬನ್ನಿ. ಜಾಗ ಐತೆ ಎಲ್ಲ ಅವನೇ ಇರ್ತೀವಿ ಗೊತ್ತಾ. ಕೊಡಿ ನೀನು ಹಾಕ್ಬಿಡ್ತಾವ್ರೆ. ಕೈ ಹಾಕಿ ಖಾಲಿ ಬಿದ್ದು
ಕೊಡಿ ಪ್ಲೇಟ್ ಪ್ಲೇಟ್ ಕೊಡು. ಈಗ ಪ್ಲೇಟ್ ಆ ಕಡೆಗೆ ಹೋಗಿ ಇಸ್ಕೊಂಬರಾಗಿಲ್ಲ, ಪ್ರಸಾದ ಇಸ್ಕೊಂಡ್ರೆ ಎಲ್ಲ ಪ್ಲೇಟ್ ಹಿಂದೆ ಬರ್ಬೇಕು. ಒಂದು ಕಡೆಯಿಂದ ಲೈನಿಗೆ ಬಂದು ಯಜಮಾನ್ರೆ ಹಿಂಗೆ ಬನ್ನಿ ಬನ್ನಿ ಈ ಕಡೆ ಬನ್ನಿ ಪ್ಲೇಟ್ ಒಳಗೆ ಕಿಡಿಬೇಕು. ಹಿಡ್ಕೊಂಡು ಆಮೇಲೆ ತಗೊಳಕ ಒಂದ್ರ ತಗೊಂಡು ಆಮೇಲೆ ಎಲ್ಲೂ ಹೋಗಲ್ಲ, ತಾಳ್ಮೆಯಿಂದ ಮನೆಗೆ ಹೋಗ್ರಿ. ಇಲ್ಲಿ ಕ್ಷೇತ್ರ ದೊಡ್ಡ ಪವಾಡ ನಡೆಯೋದು ನಂಬಿಕೆಯಿಂದ ಮಾತ್ರ ನಡೆಯುತ್ತೆ. ನಂಬಿಕೆನೇ ದೊಡ್ಡ ಪವಾಡ ಕ್ಷೇತ್ರ ಈ ಜಾಗದ್ದು. ಎರಡನೇ ಬಾಳ ಪವಾಡ ಏನಂದ್ರೆ ಗಡಿಯಾರ ಟಿವಿ ಟೈಪ್ ಓಡಾಡ್ಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ ಅನ್ಬೇಡ, ಉಂಡು ಮಲ್ಕಬಡಿ ಕೆಲ್ಸಕ್ಕೆ ಹೋಗ್ಬೇಕು. ದೇವ್ರನ್ನ ಕೇಳ್ಬೇಕು, ದುಡಿಯೋ ಶಕ್ತಿ ಕೊಡು, ದುಡಿಯಕ್ಕೆ ದಾರಿ ಕೊಡು, ಇರೋಕೊಂದು ಸಣ್ಣ ಗುಡ್ಕೊಡು, ಹಾಕೊಂಡು ಬಟ್ಟೆ ಕೊಡು ಅಂತ. ಅವನು ಎಷ್ಟೇ ಕೋಟಿ ಕಾರ ಬಂದ್ರೆ ಯಾವನು ಆಂಬುಲೆನ್ಸ್ ಕರ್ಕೊಂಬರೋದು, ಅಣ್ಣ ಯಾರು ಕಾರ ಕರ್ಕೊಂಬರೋದಿಲ್ಲ. ಅವನು ಬರೋದು ಅಷ್ಟೇ, ಬರೋದೇ ಭೂಮಿ ಮೇಲೆ ಬರಲೇಬೇಕು. ಅವನು ಎಂತ ಕೋಟಿ ಬಿಲ್ಡಿಂಗ್ ಇದ್ರೆ ಅವನ ಮನೆಯೊಳಗೆ ಉಣ್ಕೊಳ್ಳೋದಿಲ್ಲ. ಅದಕ್ಕೆ ಇರೋಷ್ಟಲ್ಲೇ ಕಾಲ್ ಚಾಚಿ ಜಾಸ್ತಿ ತಿಳ್ಕೊಬೇಡಿ. ಅದಾದ್ರೆ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ದೊಡ್ಡ ಪವಾಡ ನಂಬಿಕೆ, ಗಡಿಯಾರ ಟಿವಿ ಟೈಪ್ ಫೋಟೋ, ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ, ಸ್ಟಿಕ್ಕರ್ ತಗೊಂಡು ಅನ್ಸ್ಕೊಂಡು ನಿಮ್ಮ ಫೋಟೋ ಇಕ್ಕಿ ನಿನ್ಬೇಡಿ. ಸ್ಟಿಕ್ಕರ್ ಹೂವು ಕುಂಕುಮ ಇಕ್ಕಾಗಲ್ಲ, 50 ರೂಪಾಯಿ ಯೋಚನೆ ಮಾಡಬೇಡಿ. ಬಡಬಗ್ರಿಗೆ ಏನಿಲ್ಲ ಅಂತ ಬಡಬಗ್ರಿಗೆ ಸ್ಟಿಕ್ಕರ್ ಮಾಡಿಸಿನಿ, ಬೈಕ್ ಸ್ಟಿಕ್ಕರ್ ಮಾಡಿ ಸಣ್ಣ ಫೋಟೋನಲ್ಲಿ ಅನ್ಸ್ಕೊಂಡು ಪಾರ್ಕ್ ಒಂದೆರಡು ಅಂಗಡಿ ವ್ಯಾಪಾರ ಮಾಡೋ ಜನಕ್ಕೆ ಫೋಟೋ ಕಾಣೋಂಗಿಡ್ಬೇಕು. ಜನ ಮರಿಗಿಡ್ಬಾರ್ದು. ಯಾವ್ದು ಕೆಟ್ಟ ಕಣ್ ಬೀಳದೆ ಇರಲಿ, ಯಾವ್ದು ಕೆಟ್ಟ ಮನಸ್ಸು ಬೀಳದೆ ಇರಲಿ. ಮತ್ತೆ ಹೋಗೋಗ ಲವರ್ ಇಬ್ರು ನೀವು ಲವರ್ಸ ಗಂಡ ಹೆಂಡ್ತಿಗ ಲೇ ಗಂಡ ಹೆಂಡ್ತಿ ಲವರ್ಸ್ ಅನ್ನೋದು ನಾನು ಸಾಕ್ರ ಗಂಡ ಹೆಂಡ್ತಿ ಓಡೋದಿದ್ದವ್ರೆ ಸಾಕ್ರಲ್ಲ ಲೇ ಇವ್ ನೋಡ ಲೇ ಕ್ಲಾಸ್ ಸಾಕ್ರ. ಈಗೆಲ್ಲ ಗಂಡ ಹೆಂಡ್ತಿ ಬೇರೆ ಬೇರೆ ಅಪಾರ್ಟ್ಮೆಂಟ್, ಮಗಳು ಒಂದ್ ರೂಮು, ಮತ್ತೊಂದ್ ರೂಮ್ ಇರ್ತವ್ರೆ. ಯಾರು ಕೆಟ್ಕೊಂಡು ಹಾಕ್ಬಾರ್ದಪ್ಪ ನೋಡ, ನಮ್ಮ ಅಣ್ಣ ಕರಗಿರೋದಕ್ಕೆ ನಿಮ್ಮದೇ ಏನೇ. ಯಾರು ಕಟ್ಕೊಂಡು ಹಾಕ್ಬಿಡ್ರೋ, ನಮ್ಮ ಅಣ್ಣ ಸಂಸಾರ ಚೆನ್ನಾಗಿರ್ಲಿ ಆಯ್ತಾ ಅಣ್ಣ. ಇಲ್ಲಿ ಹಿಂಗೇನ, ಮನೆಗೆ ಹಿಂಗೇನ. ನಮಸ್ಕಾರ ಅಣ್ಣ, ಚೆನ್ನಾಗಿರೋಣ, ದೇವ್ರು ಚೆನ್ನಾಗಿಟ್ಟಿರ್ಲಿ ಅಲ್ವಾ. ನೋಡಕ್ ಚಂದ, ಒಬ್ಬ ಉದ್ಧಾರ ಆದ್ರೆ ಮನೆಗೆ ಉಂಡು ಬರ್ಬೋದು ಅಲ್ವಾ. ಅಂಟಿ ತಾಂಬದನ್ನ ತಾಂಬ ಇಲ್ಲಿ ಬಾ, ಪರವಾಗಿಲ್ಲ ಬಾ. ಕಂಡ ಮನೆಗೆ ಕಂಡ ಸುದ್ದಿ ಮಾತಾಡಿ ರೂಢಿ ಆಗ್ಬಾ. ನಿಮ್ಗೆ ದಕ್ಷಿಣಿ ಹಾಕ್ಬಾ ಅಲ್ಲಿ ಕೊಡ್ನಂಕ ನಾನು ತಾಳತ್ತೀನಿ. ಅಲ್ಲಿ ಯಾರಪ್ಪಳು ಡಸ್ಟ್ ಮೊನ್ನೆ ಒಂದು 3ನೇ ಅಮಾಸೆ ದಿವಸ ಲೆಟ್ರಿನ್ ಮಾಡಿಸಿ ತಹಸೀಲ್ದಾರ್ ಮುದ್ರೆ ಎಲ್ಲಿಗೆ ತಮ್ಮ, ತಹಸೀಲ್ದಾರ್ ಮುದ್ರೆ ಎಲ್ಲಿಗೆ ಅಂತ ಕೇಳಿ ಹೇಳ್ತಾನೆ. ಇನ್ನೇನಿಲ್ಲ, ನಿನ್ನ ನಂಗೆ ನೀನು ಆಸ್ತಿ ಭಾಗ ಮಾಡ್ಬಿಡ್ತೀನಿ, ನಿಂದ ಅರ್ಧವ ಖಾಲಿ ಬಿದ್ರು ನೀನು. ಸಣ್ಣ ಮನೆ ನೋಡಿ, ದನಕರ ಕಟ್ಟ ಜಾಗಕ್ಕೆ, ಹಸು ಕಟ್ಟ ಜಾಗಕ್ಕೆ ಹಾಲು ಕೊಡ್ತಿಲ್ಲ, ತೋಟದ ಬೆಳೆ ಬರ್ತಿಲ್ಲ, ಕಟ್ಟಾಗಿ ಕಟ್ಟಿ ದನಿ ಮನೆಗೊಂದು ಕಟ್ಟಿ ಮನೆಗೊಂದು ಕಟ್ಟ ಅವಶ್ಯಕತೆ ಇಲ್ಲ. ಮನೆ ಕಟ್ಟಿದ್ರೆ ದನಿ ಮನೆ ಕಟ್ಟ ಅವಶ್ಯಕತೆ ಇಲ್ಲ. ಅಂಗಡಿಗೆ ಮನೆಗೆ ಆಗ್ಲಿ ಗಡಿಯಾರ ಟಿವಿ ತಂಗಿಡಿ, ದನಿ ಮನೆಗೆ ಒಂದು ಕಟ್ಲಾಯಿ ಕಟ್ಟಿ ಒಳ್ಳೆ ಹಾಲು ಕೊಡುತ್ತೆ. ತೋಟದಾಗ ಒಂದು ಕಟ್ಲಾಯಿ ಕಟ್ಟಿ ಒಳ್ಳೆ ಬೆಲೆ ಬರುತ್ತೆ. ವರ್ಷ ತಕ್ಕ ಕಟ್ಲಕ ತೆಗಿಯಂಗಿಲ್ಲ, ಅಂತ ಅರ್ಧ ಕಟ್ಟ ತೆಗಿಯಂಗಿಲ್ಲ. ಇನ್ನು ಒಂದೇ ಒಂದು ಸಹಾಯ ಮಾಡಿ, ಒಂದು ವರ್ಷಕ್ಕೆ ತೀರ್ಥ ಕೊಳಿಯಲ್ಲ ಉಳಿಯಲ್ಲ ಅಂತ ಭಕ್ತರು ಹೇಳ್ತಾರೆ, ನಾವಂತೂ ಗೊತ್ತಿಲ್ಲ. ಇಲ್ಲಿ ಪತ್ರ ಹಾಕಿರ್ತೀವಿ, ಹೂವು ಹಾಕಿರ್ತೀವಿ, ಸ್ವಲ್ಪ ಫಿಲ್ಟರ್ ಮಾಡ್ಕೊಳ್ಳಿ ದಯವಿಟ್ಟು. ಅಕ್ಕಪಕ್ಕದ ಮನೆಗೆ ದಯವಿಟ್ಟು ಕೊಡಿ, ಆ ಮನೆ ಮಾತ್ರ ಬಗ್ನೊಳಗೆ ಮಾತ್ರ ಹೋಗ್ಬೇಡಿ. ಇನ್ನ ಎರಡೇದು ನಮ್ಮ ಕ್ಷೇತ್ರ ಎರಡೇ ಇರೋದು ಬೇಡಿಕೆ. ನಾವು ಏನು ಕೇಳಲ್ಲ ನಿಮ್ಮನ್ನ, ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳನ ಪೇಜ್ನ ಸಾವಿರಾರು ಜನ ಬಡಪಾಯಿಗಳು, ಯಾರ್ಯಾರೋ ಶ್ರೀಮಂತರುಗಳು ಅಂತಾರೆ ಇಂಥವ್ರು ಎಲ್ಲ ಬಂದು ಶೇರ್ ಮಾಡಿ, ಯೂಟ್ಯೂಬ್ ಲೈಕ್ ಮಾಡಿ, ಏನೋ ಮಾಡಿ ನೀವೆಲ್ಲ ಬರ್ಲಿಕ್ಕೆ ಕಾರಣ ಇದ್ದಾರೆ. ಅಲ್ಲಿಂದಲೇ ಬೇಡಿಕೆಬಹುದು. ಯಾವ ದೇವರು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, 10 ಸರಿ ಬಾ, 9 ಸರಿ ಬಾ ಅಂದಿಲ್ಲ, ಬರಬೇಡಿ ಅಂದಿಲ್ಲ, ಸಾಲ ಮಾಡ್ಕೊಂಡಂಗೆ ಬನ್ನಿ ಅಂದಾತ್ರೆ ಯಾರು ಬರ್ಲಿಕ್ಕಾಗಲ್ಲ, ಬರ್ಲಿಕ್ಕೆ ಗೊತ್ತಿಲ್ಲ ಅಂತ ಅಲ್ಲೇ ಬೇಡಿಕೆಬಹುದು. ಅದಕ್ಕೆ ಸ್ವಲ್ಪ ಶೇರ್ ಮಾಡಿ, ಅಕ್ಕಪಕ್ಕ ಬನ್ನಿ ತೀರ್ಥ ಕೊಡಿ. ಇನ್ನೊಮ್ಮೆ ಕೊನೆಯಾಗಿ ಹೇಳ್ತೀನಂತೆ, ಯಾವುದೇ ಊರಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮನೆಯಲ್ಲಿ, ಯಾವುದೇ ಗ್ರಾಮದಲ್ಲಿ, ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ದುರ್ಗಾಸ್ಥಳ ಅಂತ ಹೇಳ್ಕೆ ಮುಂದೆ ಯಾರ ಬಂದು ದುಡ್ಡು ಕೊಡಿ ಅಂತ ಕೇಳಿದ್ರೆ ಒಂದೇ 1 ರೂಪಾಯಿ ಚಂದನ ಆಗಲಿ, ಒಂದು ಲೋಟ ಟೀನ ಆಗಲಿ ಎಲ್ಲೂ ಹೊರ ಕೊಡ್ಕೂಡ್ದು. ನಮ್ಮ ದೇವಸ್ಥಾನದಲ್ಲಿ ಆ ಥರ ವ್ಯವಸ್ಥೆ ಎಲ್ಲೂ ಮಾಡಿರೋದಿಲ್ಲ. ಅದು ನಾನು ಗೊತ್ತಿರೋ ಮಟ್ಟ ಎಲ್ಲೂ ಚಂದ ಸಂಬಳ ನಾವು ಬಿಡೋದಿಲ್ಲ. ನೀವು ಪ್ರೀತಿ ಇದ್ರೆ ಬಂದು ಕಾಣಿಕೆ ಬಿಟ್ಟು ತೋರಿಸಿ ನಿಮ್ಮ ಪ್ರೀತಿನ. ಕರೆಕ್ಟ್ ತಮ್ಮೆ, ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ. ಈ ದೇವ್ರ ಸ್ಯಾರಿ, ಮಳದ ಸ್ಯಾರಿ ತರ ಬದಲು 100 ರೂಪಾಯಲ್ಲಿ ಒಳ್ಳೆ ಸ್ಯಾರಿ ತಮ್ಮನಿ, ಬಡಬಗ್ರಿ ಹಂಚ್ಬಿಡೋಣ. ಮತ್ತೆ ಬರಬೇಡ ಅಂದಿಲ್ಲ, ಸಾಲ ಮಾಡ್ಕೊಂಡಂಗೆ ಬನ್ನಿ. ನಾನು ಈಗ ಹೊಳಿಗೆ ಸ್ವಾಮಿಯರ ಕಳಿಸ್ತೀನಿ. ನೀವೆಲ್ಲ ಅಲ್ಲಿ ಕಾಲಿ ಬಿಡುವಂತ್ರಿ. ಅಂದ್ರೆ ಯಾರಿಗೆ ಮಕ್ಕಳಾಗಿಲ್ಲ ಅಂತ ಬಂದಿದ್ದೀರಿ, ನಿಂಗೆ ಚೆನ್ನಾಗಾಯ್ತು ಕಣಮ್ಮ. ಆಯ್ತಮ್ಮ, ನೀನು ನಂಬಿದೆಯೇ ಒಳ್ಳೇದಾಯ್ತಿ.
ಅವ್ರು ನಂಬಲಿ ಅಂತ ಹೇಳ್ತಾರೆ, ಅವ್ರು ನಂಬಿಲ್ಲ ಅಂತ ಹೇಳ್ತಿಲ್ಲ. ಅವ್ರು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ಬೇಕಾರೆ ಅವ್ರು ನಂಗೆ ಖಾಲಿ ಬೀಳ್ಬೇಕು. ಅವ್ರು ನಿಂತ್ಕೊಂಡ್ಬಿಟ್ರೆ ಸಾವು ಎಲ್ಲರಿಗೂ ಬರ್ತದೆ. ನೂರಾರು ಇದ್ರೆ ಮುಕ್ಕಾಬಿಟ್ಟು ಎಲ್ಲ ನಮ್ಮ ಇಂಥದ ಬೈಕಿರ್ತಾರೆ. ನಿಮ್ಮಂತ ಆಶೀರ್ವಾದ ಇರೋದಕ್ಕೆ ಏನಾಗೋದಿಲ್ಲ. 4 ಜನ ಹಾಕೋದಿರ್ಲಿ, ನೆನಪಿರ್ಲಿ. ಈರುಳ್ಳಿ ಬೆಲ್ಲ ಸುಟ್ಟಿ ಕರೆಕ್ಟಾ? ಅವಳೆಷ್ಟು ಖುಷಿ ನೋಡಮ್ಮ. ನಿಮ್ಮ ಖುಷಿ ಅಲ್ಲ, ಅವ್ರ ಖುಷಿ ನೋಡು. ನಾನು ಊಟಕ್ಕೆ ಪೂಜೆ ಮಾಡು. ಇದು ಭಾಳ ಶ್ರೇಷ್ಠವಾಗ್ತೀರಿ ಅತ್ತಲ್ಲಿ. ಸರಿ ಅಲ್ವಾ? ನೀನು ಏನು ಮಾಡ್ಬೋದು ಇದ್ದು ಹೇಳೋಣ. ಮಗಳು ನನಗೆ ಬೀಳಲಿಲ್ಲ. ಕೈ ಅಡ್ಡಾಕಿ ಸ್ವಾಮಿ ಸ್ವಾಮಿ ಅಂತ ಅವಳಾರ ಕೈಗೆ ಅಡ್ಡಾಡ್ಕಂತಾಳೆ. ಏನ್ ಮಾಡೋಣ ಆ ಮಗು ಬೀಳ್ಲಿಂದ ನಾನು ಹಚ್ತಾರೆ ಕೈ ಅಡ್ಡಾಡ್ಕಂತಾಳೆ. ಹೇಳಪ್ಪ ಹೆಸರುಕಾಳು ಕಡ್ಲೆಕಾಳು ಬೇಕಲ್ಲ ಅಂಗಡಿ ಮಾಡ್ಕೊಡೋದು. ಮೊಸರನ್ನ ಬೆಲ್ಲ ಎರಡು ಸೀರಿಯಸ್ ಜೋಡಿ ಸರ್ ನಿಮ್ಮನ್ನು ಸರಿ ಎಲ್ಲ ಕರ್ಕೊಂಡು ನೀವಂಚೂರು ಆಶೀರ್ವಾದ ಪಡ್ಕೊಂಡು ಬುದ್ಧಿ ಮಾಡಿ. ಅಡಿಗೆ ಸೋಡಾ ನಿಂಬೆಹಣ್ಣು ಚುಳಿದಾರ ಬರುತ್ತೆ. ರಂಗೋಲಿ ಎಲ್ಲ ಇವರಣ್ಣ ಹಾಕಿರೋದ. ರಂಗೋಲಿ ಹಾಕಿ ತಂಗಿ ಇಬ್ರು ರಂಗೋಲಿ ಹಾಕಿ ಬಾ ತಂಗಿ ಸಾಕಂತ ಇಲ್ಲೇ ತಿಪ್ಪಸ್ವಾಮಿ ಅವ್ರಿಗೆ ಕೊಟ್ರೆ ಹೇಳ. ಅವ್ರಿಗೆ ತಿಪ್ಪಸ್ವಾಮಿ ಕೊಟ್ರು. ಸೀರೆ ಅಮ್ಮಂಗೆ ಕೊಟ್ರು, ಅಮ್ಮ ಮಗಳಿಗೆ ಕೊಡ್ತಾವ. ಇಬ್ರು ಹಿಡ್ಕೊಂಡ್ರಲ್ಲ, ಯಾರಿಗೆ ಅಂತ ಕನ್ಫ್ಯೂಸ್ ಆಯ್ತು. ಕಸ ಹೊಡೆದಾರ ಅವಳು ಹೊಡೆದಿಲ್ಲ ಕಸ. ಅವರು ಅವ್ರು ಗೊತ್ತಾಗ್ಬಿಡ್ತಾರೆ ಸೀರೆ ಅವ್ರು ಉಳ್ಕೊಂಡು ಕಾಲೋ ಬಂದ್ರೆ ಕೈನೋ ಬಂದ್ರಿಗೆಲ್ಲ ಅಂತರ ಕಟ್ತಾರೆ. ಹೋಗ್ರಿ ಹುಣಸೋಳಿ ಬೆಲ್ಲ ಸುಮ್ಮನೆ ಹೇಳ್ರಿ. ಸೀರೆ ಕೊಡೋದು ಕಸ ಹೊಡೆದವ್ರಿಗೆ, ಅಂಗವಿಕಲರಿಗೆ, ಬಡವರಿಗೆ ಅಂತರಕ್ಕೆ ಹೋಗಮ್ಮ. ಹುಣಸೋಳಿ ಬೆಲ್ಲ ಸುಮ್ಮನೆ ಹಚ್ಚಿ ಹೋಗಮ್ಮ. ಮೈಗೊಂದು ನಂತರ ಮನೆಗೊಂದು ಫೋಟೋಕ್ಕೆ ಹೋಗಿ ಹುಷಾರಾಗುತ್ತೆ. ಹೋಗಿ ನೋಡಿ ಕೈ ಕಾಲು ಕರ್ಕೊಂಡೋದು. ಈಗ ಬ್ಲಡ್ ತಿಂಗಳ ಹಾಕಿಸ್ಬೇಕು. ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಬಂದಿದೆ. ಅದಕ್ಕೆ ಒಂಚೂರು ಪರಿಹಾರ ನೀವು ಹೇಳ್ಬೇಕು. ಇನ್ನೊಂದ್ ಸ್ವಲ್ಪ ಇದು ಕಟ್ಬಿಡಿ. ಪಾಪು ಚೆನ್ನಾಗಿದ್ಯಾ? ಚೆನ್ನಾಗಿದೆ. ತಾಳಿ ಕೊಡಮ್ಮ ಆಯ್ತಾ? ಯಾವ ಊರು ಕಂದ? ಚನ್ನರಾಯಪಟ್ಟಣ, ಹಾಸನ ಡಿಸ್ಟಿಕ್. ಇವ್ರದ್ದು ಕ್ಯಾರ್ಪೇಟೆ. ಇವ್ರದ್ದು ಅದೇ ತರ ಒಂಚೂರು ಪ್ರಾಬ್ಲಮ್ ಇದೆ. ಕೇರ್ಪೇಟೆ ಅಂದ್ರೆ ಯಾವ ಊರ್ಲ? ಶೀಲ್ದಳ್ಳಿ, ಚಟನಹಳ್ಳಿ. ಸರಿ ಕೊಟ್ರಿ ಗುದ್ದಾಡ್ಬಿಡಿ. ಈ ಮಾಟ ಮಂತ್ರ ಅದು ಇದು ಬೆಳಕಾಲ ಮಾಡಿ ಮಕ್ಕಳು ತೊಂದರೆ ಹೋಗ್ಬೇಡಿ. ಈ ಮಗು ಯಾರು ಬ್ಯಾಡ್ ಮೆಷನ್ ಮಾಡ್ಬಿಡ್ರ. ಮತ್ತೆ ಈ ಮಗು ಅಪ್ಪನವ ಯಾರು ಜನ ಈ ಮಗು ಓಡಾಡ್ತಿರ್ಲ ಅವತ್ತು. ಅರ್ಥಾಗತ್ತಾ? ಇದನ್ನ ಮುಟ್ಟಬೇಕು ನಾನು. ಇದಕ್ಕೂ ಯಾರು ಇದು ಮುಟ್ತಾರೆ ಅನ್ಬೇಡಿ. ಉದಾಹರಣೆ ಬೊಮ್ಮೆಗೆ ಬಿಡ್ತೀನಿ ನೋಡಿ. ಇದು ಮಗಳು ಸರಿಗಿರಮ್ಮ. ಇದು ನಮ್ಮ ಪಾಪು ಬಾ. ಇವಳು ನನ್ನ ಮಗಳು, ನಮ್ಮ ಅಣ್ಣ ಮಗಳು. ಇವಳು ಅಣ್ಣ ಮಗಳು. ಜನ ನೋಡೋ ರೀತಿ ನೋಡ್ರಪ್ಪ, ದಯವಿಟ್ಟು ಯಾರು ಕೆಟ್ಟ ಮಾಡ್ಬಿಡಿ. ಇವಳು ನಂಗೆ ಸ್ವಂತ ಅಣ್ಣ ಮಗಳು. ಇವಳು ಮುಟ್ಟಿದ್ರೆ ನೀವು ಬ್ಯಾಡ್ ಮಿಷನ್ ಮಾಡ್ತೀರಿ. ಇವನಿಗೆ ಯಾರೋ ಈ ಮಗಳಿಗೆ ಯಾರೋ ಏನೋ ಮಾಡಿ ಇವಳು ಬಿದ್ದೋಗ್ಬಿಟ್ಟಿದ್ವಿ. ಇವಳು ವಿಚಾರ ಮಾಡಿದ್ವಿ. ಮುಟ್ಟಲೇಬೇಕಾಗತ್ತೆ ಕೆಲವು ಸಂದರ್ಭ. ಇನ್ನು ಇದು ಯಾವ ಊರ ನಂಗೆ ಗೊತ್ತಿಲ್ಲ. ನನ್ನ ಮಗಳೇ. ಇದು ಅವತ್ತು ಕೈಗಾಲ ಆಡ್ತಿರಲ್ಲ. ಇನ್ನು ಒಬ್ಬ ಇದು ಕೈಗಾಲ ಆಡ್ತಿರಲ್ಲ ಅವತ್ತು. ಇವತ್ತು ಭಾಳ ಅವರು ಚನ್ನಗಿರಿ ಹತ್ರ ದಾವಣಗೆರೆ ಅಂತ ಹೇಳಿ ಅವಳು ನಡೀತಿದ್ದ ಇರಲಿಲ್ಲ, ಏನೇನೋ ಇದ್ದಿಲ್ಲ. ಅವಳು ಬಂದಮೇಲೆ
ಕರುಗಳು ನೀರು ಹಾಕಿದ ಮೇಲೆ ಕೈಗಳೆಲ್ಲ ಒಳ್ಳೆ ಇದ್ವು. ಅವಾಗಿಂದ ಆರಾಮ್ಸೆ ನಡೀತಾ ಇದೆ. ಈಗ 4 ತಿಂಗಳು ಬೆಡ್ ರೆಸ್ಟಲ್ಲೇ ಇತ್ತು. ಪಾಪನ 4 ತಿಂಗಳು ಊರು ಇಲ್ಲ ನಾನು ಇಲ್ಲ, ಸುಮ್ಮನೆ ಮಾಡಿಕೊಂಡಿರ್ತೀವಿ. ಈಗ ಅವತ್ತು ನೀನು ಏನು ಹೇಳಿದ್ರು ಹುಷಾರು ನಾನು ಕೊಡ್ತೀನಿ ಅಂತ ಹೇಳಿದ್ರು, ಯಾಕೆಂದ್ರೆ ನಾನು ಹೆಣ್ಮಕ್ಳಿಲ್ಲ, ಈ ಮಗಳು ಬರಲ್ಲ ಇವಳು ನೋಡಿ. ಅಂದಾದ್ರೆ ನೋಡೋ ಮೊದಲು ಯೋಚನೆ ಮಾಡಿ ಯಾರು ಏನು ಮುಡ್ತಾರೆ ಅಂತ ಸ್ವಲ್ಪ ಕೆಟ್ಟ ಮಸೆ ಮಾಡೋ ಬದಲು ಯೋಚನೆ ಮಾಡಿ. ನಾನು ಮೊದಲು ಕೈಕಾಲು ತಿಕ್ಕಿ ರೆಡಿ ಮಾಡ್ತಿದ್ದೆ. ನಮ್ಮ ಮಗಳು ಕೈಕಾಲು ತಿಕ್ಕಿಲ್ಲ ನಾನು ಪಾಪ. ಆಗ ಜನ ಎಲ್ಲ ಬ್ಯಾಡ್ ಮಿಷನ್ ಮಾಡೋರು ಮುಟ್ಟ ಬಿಟ್ಬಿಟ್ಟು ಯಾರನ್ನು. ಮೊನ್ನೆ ಒಂದಿನ ಇವಳು ಮುಟ್ಟಿಲ್ಲ ಅಂದರೆ ಇವಳು ನಡೀತಾ ಇರಲಿಲ್ಲ. ಮುಟ್ಲೇಬೇಕು. ನೋಡೋರು ಏನು ಮಾಡ್ತೀರಾ ಅಂದರೆ ಇವಳು ಅಂದ ನೋಡ್ತೀರಾ ಹೊರ್ತೀರಿ ಕಾಲಿ ನೋಡೋದಿಲ್ಲ. ಇನ್ನು ಇವಳು ಅಂದ ನೋಡ್ತೀವಿ ಕಾಲಿ ನೋಡೋದು. ಇವಳು ಮಗಳು, ಇವಳು ದತ್ತು ಮಗಳು. ಅಂದಾದ್ರೆ ಮಾತಾಡೋಕೆ ಮುಂಚೆ ಯಾರಿಗೂ ಮನುಷ್ಯ ಹೋಗೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನಾನು ಮುಂಚೆ ಎಲ್ಲರೂ ಮುಟ್ತಿದ್ದೆ. ಈಗ ಆ ಯೂಟ್ಯೂಬಲ್ಲಿ ಟಿವಿ ಬರೋದು ನೋಡಿ ಯಾರು ಮುಟ್ಟಾಗಬೇಕಾಗ್ತದೆ ಅಲ್ವಾ? ಇಲ್ಲಿ ಯಾವೊಂದು ಬ್ಯಾಡ್ ಬೇಷೆ ಮಾಡ್ತಾನೆ. ಈಗ ಒಬ್ಬರು ಒಂದು ನಾಯಿ ಕಾಯ್ತಾ ಇರ್ತಾರೆ ನನಗೋಸ್ಕರ ಬಗ್ಲಕ್ಕೆ. ಆ ನಾಯಿ ಏನು ಬಗ್ಲು ಬಿಡ್ತಾವೆ ಭಯ ಆಗುತ್ತೆ ಒಂದ್ಸರಿ. ಕಷ್ಟ ಗೊತ್ತಿರೋದಿಲ್ಲ ಅವ್ರಿಗೆ. ಈಗ ಅಪ್ಪನ ಮತ್ತೆ ಈಗ ಅಲ್ಲಿ ಹೋಗ್ತಿ ಇಲ್ಲೇ ಇರ್ತೀಯ ಹೇಳ್ಬೇಕು. ಪಂಚಿದೇವರು ಇಲ್ಲಿ ಕಳಿಸಿರ ಹೋಗುವಂತ ಸಪ್ರೇಟ್ ಇಲ್ಲ. ಹುಲಿಕಾಳು ಕೆಮ್ಮಣ್ಣಗುಂಡಿ ಏನಂತ ಬೆಳ್ಕೊಂಡಿರಪ್ಪ, ಏನಂತ ಕೇಳ್ಕೊಂಡಿದ್ರಿ? ಅಪ್ಪ ಅಮ್ಮ ಎಲ್ಲ ಅಪ್ಪ ಓಡಾಡೋದಾಗಲಿ ಬಂದು ಮಡ್ಲಕ್ಕೆ ಅವರೇ ಕೊಡ್ತಾರೆ ಅಂತ ಬೆಳ್ಕೊಂಡಿದ್ದೆ. ಈಗ ಹೇಗಿದ್ದಾರೆ? ಪರವಾಗಿಲ್ಲ, ದೂರ ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು ಅಂಬ್ಲಿ ಮಾಡು, ಸಕಟ್ ಮಾಡು. ಇವರ ನಮ್ಮ ಇದೆಯಲ್ಲ ಅಲ್ಲಿ ಚೆನ್ನಾಗಿದೆ ಕಂದ. ಹಾಂ ಚೆನ್ನಾಗಿದೆ ಮಗಳೇ. ಅಪ್ಪ ಅನ್ಬೇಕು ಏನು ಗೊತ್ತು? ತಾಳಿ ಇದೆಯಪ್ಪ, ತಾಳಿಗೆ ಹಾಕೊಂಬಂದಿನ ಚಿಕ್ಕ ಕಟ್ ಮಾಡಿ ತಾಳಿಗೆ ಹಾಕೋ ಪರ್ಮೆಂಟ್ ಆಗಿರುತ್ತೆ. ಪಾಪಗೆ ಹೇಳ್ಕೊಡು ಬೇಡ ಬೇಡಪ್ಪ ಅಂತವ. ಏನು ಪಾಪ ತಾನೇ ಎಲ್ಲ ಬರೀ ಗಂಡು ಹಿಡ್ಕೊಂಬತ್ತಿರಲ್ಲ. ಏನಾಗಿತ್ತಮ್ಮ ಮೊದಲು? ಏನಾಯ್ತಲ್ಲ ನಿಮಗೆ? ಡೆಲಿವರಿ ಆದ್ಮೇಲೆ ಇದಾಗ್ಬಿಟ್ಟಿತ್ತು, ನಡ್ದಾಡಕ್ಕೆ ಆಗ್ತದೆ. ಈ ಪಾಪ ಈಗ ಚೆನ್ನಾಗಿದೆಯಮ್ಮ. ಅಪ್ಪ ಅನ್ನಬಿಟ್ಟು ಮತ್ತೆ ಸ್ವಾಮಿ ಅಂತಿದ್ದ. ಅವತ್ತು ಅಪ್ಪ ಅಂತಿದ್ದೆ. ಕೆಲಸ ಮುಗಿದಾಗ ಅಪ್ಪ ಅಂದ್ಲು, ಕೆಲಸ ಸ್ವಾಮಿ ಅಂತ ನೋಡು ಕಳ್ಳಿ ಹೋಗಂಡ. ಸುಖವಾಗಿರ್ರಿ ಮಕ್ಕಳಪ್ಪ.